ಇವತ್ತಿನ ವಿಡಿಯೋಲಿ ನಾನು ಬೇಬಿ ಕುಚ್ಚನ್ನ ಹೇಗೆ ಹಾಕೋದು, ಅದಕ್ಕೆ ಎಷ್ಟೆಳೆ ದಾರ ತಗೋಬೇಕು ಮತ್ತು ಅದನ್ನು ಹೇಗೆ ಸುತ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದಿಷ್ಟು ಬೇಬಿ ಕುಚ್ಚು ಹಾಕೋಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್. ಇಲ್ಲಿ ನಾನು ಸೀರೆಯ ಕಲರು ಮತ್ತು ಸೀರೆ ಬಾರ್ಡರ್ ಕಲರ್ 2 ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, ಫ್ಯಾಬ್ರಿಕ್ ಗ್ಲೂ ಮತ್ತು ಝರಿ ಥ್ರೆಡ್, ಹಾಗೆಯೇ ಕತ್ರಿ. ನೀವು ಟ್ರಿಮ್ಮರ್ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಸಿಲ್ಕ್ ಥ್ರೆಡ್ ಬಗ್ಗೆ ಹೇಳಬೇಕು ಅಂದರೆ ನಾನಿಲ್ಲಿ ಬುಲೆಟ್ ಬ್ರ್ಯಾಂಡ್ನ ತೊಗೊಂಡಿದ್ದೀನಿ. ಆದಷ್ಟು ಕ್ವಾಲಿಟಿ ಚೆನ್ನಾಗಿರೋ ದಾರನ ಯೂಸ್ ಮಾಡಿ, ಸೊ ನಾವು ಸೀರೆನ ವಾಶ್ ಮಾಡಿದ್ರೂ ಕುಚ್ಚು ಹಾಳಾಗೋದಿಲ್ಲ. ಇನ್ನು ಝರಿ ಥ್ರೆಡ್ ಬಗ್ಗೆ ಹೇಳಬೇಕು ಅಂದರೆ ಝರಿ ಥ್ರೆಡಲ್ಲಿ 2 ರೀತಿ ಬರುತ್ತೆ. ಒಂದು ಅಂದರೆ ಝರಿ ಒಳಗಡೆ ನಮ್ಗೆ ಈ ಥರ ವೈರ್ನ ಹಾಕಿರ್ತಾರೆ. ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಕಾಣ್ತಿದೆ ಅಲ್ವಾ? ಝರಿ ಒಳಗಡೆ ಈ ರೀತಿ ವೈರ್ನ ಹಾಕಿರ್ತಾರೆ. ಇನ್ನೊಂದು ಥರ ಅಂದರೆ ಝರಿ ಒಳಗಡೆ ಕಾಟನ್ ಥ್ರೆಡ್ನ ಹಾಕಿರ್ತಾರೆ. ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ನೀವು ಯಾವುದೇ ಕುಚ್ಚನ್ನ ಹಾಕಿ ಕುಚ್ಚು ಕಟ್ಟಬೇಕು ಅಂದರೆ ಆದಷ್ಟು ದಾರ ಇರೋ ಝರಿ ಥ್ರೆಡ್ನ ಯೂಸ್ ಮಾಡಿ. ಈ ವೈರ್ ಇರುತ್ತಲ್ಲ, ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ತಗೊಳ್ವಾಗ್ಲೇ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಈ ರೀತಿ ಓಪನ್ ಮಾಡಿ ನೋಡಿಕೊಂಡು ದಾರ ಇದೆಯಾ ಅಥವಾ ವೈರ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ತಗೊಳ್ಳಿ. ಮತ್ತು ಇನ್ನು ಕೆಲವರು ಸೂಜಿನ ಯೂಸ್ ಮಾಡಿಕೊಂಡು ಕುಚ್ಚನ್ನ ಹಾಕ್ತಾರೆ. ನಾನಿಲ್ಲಿ ದಾರದ ತುದಿಗೆ ಗಮ್ನ ಹಾಕಿಬಿಟ್ಟು ಅದನ್ನು ಒಣಗಿಸಿ ಅದರಲ್ಲಿ ನಾನು ಕುಚ್ಚನ್ನ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಬೇಕಿದ್ರೆ ಸೂಜಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಬೇಬಿ ಕುಚ್ಚನ್ನ ಹಾಕೋದು ಅಂತಲೂ ತೋರಿಸ್ಕೊಡ್ತೀನಿ. ನೋಡಿ, ನಾನು ಆಲ್ರೆಡಿ ಇಲ್ಲಿ ಸೀರೆ ಕಲರ್ ದಾರನ ತಗೊಂಡು ಸುತ್ತಕೊಂಡು ತುದಿಗೆ ಗಮ್ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 150 ಎಳೆನ ಯೂಸ್ ಮಾಡ್ಕೊಂಡಿದ್ದೀನಿ. 120ರಿಂದ 150 ಎಳೆ ತನಕನೂ ನಾವು ಯೂಸ್ ಮಾಡ್ಕೋಬೋದು. ಕ್ರೋಶ ವರ್ಕ್ ಹಾಕ್ತೀವಲ್ವ, ಅದ್ರ ಮಧ್ಯೆ ನಾವು ಕುಚ್ಚು ಹಾಕೋದಾದರೆ 120 ಎಳೆ ಇದ್ದರೆ ಓಕೆ. ಅಂದರೆ ಕ್ರೋಶದ ಮಧ್ಯ ಕುಚ್ಚು ಸಣ್ಣ ಇದ್ರೂ ನಡೆಯುತ್ತೆ. ಸೊ ನಾವು ಕಡಿಮೆ ಅಂದರೆ 120 ಎಳೆ ತೊಗೊಂಡ್ರು ನಡೆಯುತ್ತೆ. ಆದರೆ ಬೇಬಿ ಕುಚ್ಚು ಹಾಕುವಾಗ ಸೀರೆ ಪೂರ್ತಿ ಬರೀ ಕುಚ್ಚುಗಳೇ ಇರೋದ್ರಿಂದ ಕುಚ್ಚು ದಪ್ಪ ಇದ್ದಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನಿಲ್ಲಿ 150 ಎಳೆ ದಾರನ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಸುತ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ದಾರನ ಸುತ್ಕೊಳ್ಳೋಕ್ಕೆ ರೈಟಿಂಗ್ ಪ್ಯಾಡ್ನಾದರೂ ಯೂಸ್ ಮಾಡಿ ಅಥವಾ ಯಾವುದಾದ್ರು ಒಂದು ರಟ್ಟನ್ನ ತೊಗೊಳ್ಳಿ. ಆದಷ್ಟು ನೀವು ತೊಗೊಂಡಿರೋ ರಟ್ಟು ಗಟ್ಟಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು 150 ಎಳೆ ಸುತ್ತುತ್ತಾ ಇರೋದ್ರಿಂದ ಸುತ್ತುತ್ತಾ ರಟ್ಟು ಗಟ್ಟಿ ಇಲ್ಲ ಅಂದರೆ ಬಿಂಡಾಗ್ಬಿಡುತ್ತೆ. ನಾನಿಲ್ಲಿ ಒಂದು ಹಳೆ ಫೋಟೋ ಫ್ರೇಮ್ನ ತೊಗೊಂಡು ಅದಕ್ಕೆ ಸುತ್ಕೊತಾ ಇದ್ದೀನಿ. ಹೇಗೆ ಸುತ್ತೋದು ಅಂತ ನೋಡೋದಾದರೆ, ಯಾವುದಾದ್ರೂ ಒಂದು ಪೆನ್ಸಿಲ್ ಅವ್ರ ಪೆನ್ನ ತೊಗೊಂಡು ಅದಕ್ಕೆ 1-2 ರೌಂಡ್ ಸುತ್ತಬಿಡಿ. ಸ್ಟಾರ್ಟಿಂಗು ಈ ರೀತಿ ಸುತ್ಕೊಂಡ ನಂತರ ದಾರನ ಫ್ರೀಯಾಗಿ ಕೆಳಗಡೆ ಬಿಟ್ಬಿಡಿ. ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ಈ ರೀತಿ ಪೆನ್ಸಿಲ್ ಇಟ್ಕೊತೀನಿ. ಏನಕ್ಕಪ್ಪ ಈ ಥರ ಇಟ್ಕೊಂಡೆ ಅಂದರೆ ಲಾಸ್ಟಲ್ಲಿ ನಮಗೆ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಷ್ಟೇ, ಇನ್ನೇನು ರೀಸನ್ ಇಲ್ಲ. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇಲ್ಲಿಗೇನೆ ನಾನು 1 ಎಳೆ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ದಾರದ ಲೆಂತ್ ನಮಗೆ ಜಾಸ್ತಿ ಸಿಗುತ್ತೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೇನೆ 1 ಎಳೆ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಈಗ 1 ಎಳೆ ಆಯಿತು. 2, 3, 4, 5, 6, 7, 8, 9, 10. ಇದೇ ರೀತಿ 150 ಎಳೆನೂ ಕೂಡ ನಾವು ಸುತ್ಕೋಬೇಕು. 150 ಎಳೆ ದಾರನೂ ಸುತ್ಕೊಂಡಿದ್ದೀನಿ ನೋಡಿ. ಇದು 150ನೇ ಎಳೆ. ಇದನ್ನು ಹಿಂದಕ್ಕೆ ಈ ರೀತಿ ಸೇರಿಸ್ಕೊಂಡು ಕಟ್ ಮಾಡ್ಕೋಬೇಕು. ಪೆನ್ಸಿಲ್ ಹಾಕಿದ್ರಿಂದ ನೋಡಿ ದಾರ ನಮಗೆ ಹಿಡ್ಕೊಳ್ಳೋಕೆ ಈಸಿಯಾಗಿ ಸಿಕ್ತು. ಅದೇ ಕಾರಣಕ್ಕೆ ನಾನು ಪೆನ್ಸಿಲ್ಗೆ 1-2 ರೌಂಡ್ ಸುತ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ ಅಷ್ಟೇ. ಈಗ 150 ಎಳೆ ದಾರನೂ ಈ ರೀತಿ ಕಟ್ ಮಾಡಿಕೊಂಡು ಇದ್ರ ತುದಿಗೆ ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಗಮನ ಹಾಕಿ ಒಂದು ಸ್ವಲ್ಪ ದಾರದ ತುದಿನ ಶಾರ್ಪಾಗಿ ಬರೋ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತುದಿಲಿ ಗಮ್ ಹಾಕ್ಬಿಟ್ಟು ಎಲ್ಲನೂ ಅಂಟಿಸ್ಕೊಬೇಕು. ಇದನ್ನು ಹಸಿ ಇರುವಾಗಲೇ ನಾವು ಕುಚ್ಚು ಹಾಕೋಕ್ಕೆ ಹೋಗಬಾರ್ದು. ಇದು ಸ್ವಲ್ಪ ಒಣಗಿದಾಗ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಕುಚ್ಚನ್ನ ಹಾಕಬೇಕು, ಇಲ್ಲಾಂದರೆ ದಾರದ ಎಳೆಗಳು ಬಿಚ್ಕೊಬಿಡುತ್ತೆ. ಈ ರೀತಿ ಗಮ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷದಿಂದ 1/4 ಗಂಟೆ ಇದನ್ನು ಆರಕ್ಕೆ ಬಿಟ್ಬಿಡೋಣ. ನೋಡ್ತಾ ಇರ್ಬೋದು, ನೀಟಾಗಿ ಒಣಗಿದೆ. ಒಣಗಿದ್ಮೇಲೆ ಗಟ್ಟಿ ಆಗುತ್ತೆ ದಾರ ಈ ಥರ.
ನಮ್ಮ ಕೂದಲನ್ನ ಸ್ಟ್ರೇಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಲುಕ್ಕಾಗಿ ಕಾಣುತ್ತೋ ಅದೇ ರೀತಿ ಬೇಬಿ ಕುಚ್ಚನ್ನ ಕಟ್ಟೋಕ್ಕಿಂತ ಮುಂಚೆ ದಾರನ ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ಕುಚ್ಚುಗಳು ಕೂಡ ನೀಟಾಗಿ ಕಾಣ್ತವೆ. ನಿಮ್ಮ ಹತ್ರ ಹೇರ್ ಸ್ಟ್ರೇಟ್ನರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಕೂಡ ದಾರನ ಸ್ಟ್ರೇಟ್ ಮಾಡ್ಕೋಬೋದು. ಪದೇ ಪದೇ ಸುತ್ಕೋಬೇಕಾಗತ್ತೆ ಅಂತ ಒಂದೇ ಸತಿ ಜಾಸ್ತಿ ಸುತ್ಕೊಂಡು ತುಂಬ ಉದ್ದ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಉದ್ದ ಆಗಿಬಿಟ್ರೆ ನಮಗೆ ಐರನ್ ಮಾಡ್ಕೊಳ್ಳೋಕ್ಕೂ ಹಿಂಸೆ ಆಗುತ್ತೆ, ಮತ್ತು ಕುಚ್ಚು ಕಟ್ಟುವಾಗ್ಲೂ ತುಂಬ ಜಾಸ್ತಿ ಉದ್ದ ಇರೋದ್ರಿಂದ ದಾರ ಗಂಟು ಕೂಡ ಆಗ್ಬೋದು. ಸೊ ಆದಷ್ಟು ತುಂಬ ಜಾಸ್ತಿ ಉದ್ದನೂ ಬೇಡ, ಹಾಗಂತ ಕಡಿಮೆನೂ ಬೇಡ. ಮತ್ತು ನೋಡಿಕೊಂಡು ನಮಗೆ ಕುಚ್ಚು ಕಟ್ಟುವಾಗ ಎಳೆಯೋಕ್ಕೆ ಈಸಿ ಆಗಬೇಕು, ಅದನ್ನು ನೋಡಿಕೊಂಡು ದಾರದ ಉದ್ದನ ಸುತ್ಕೊಳ್ಳಿ. ನಾನು ಆಲ್ರೆಡಿ ಒಂದು ಮುಕ್ಕಾಲು ಭಾಗದಷ್ಟು ಕುಚ್ಚುಗಳನ್ನ ಕಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಫಿನಿಶಿಂಗ್ ಈ ರೀತಿ ಕಾಣುತ್ತೆ. ಈಗ ಹೇಗೆ ಕಟ್ಟೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಪ್ರತಿ ಒಂದು ಕುಚ್ಚಗೂ ಅರ್ಧ ಇಂಚ್ ಗ್ಯಾಪ್ನ ಕೊಟ್ಟಿದ್ದೀನಿ. ಆ ಅರ್ಧ ಇಂಚ್ ಗ್ಯಾಪ್ಗೆ ಸೂಜಿ ಅವ್ರ ದಬ್ಳ ಏನಾದರೂ ಯೂಸ್ ಮಾಡಿಕೊಂಡು ಈ ರೀತಿ ಹೋಲ್ ಮಾಡ್ಕೊತೀನಿ. ಹೋಲ್ ಮಾಡ್ಕೊಂಡ್ಮೇಲೆ ಕೆಳಗಡೆಯಿಂದ ದಾರಾನ ಈ ರೀತಿ ನುಗ್ಸ್ಕೊತೀನಿ. ಇಲ್ಲಿ ನೋಡಿ, ನಾನು 5 ಒಂದೊಂದು ಕಲರಲ್ಲಿ 5 ಬೇಬಿ ಕುಚ್ಚುಗಳನ್ನ ಕಟ್ತಾ ಇದ್ದೀನಿ. ಈ ಹಿಂದ್ಗಡೆ ದಾರ ಇದೆಯಲ್ಲ, ಇದು 1 ಇಂಚ್ ಬರಬೇಕು. ಆ 1 ಇಂಚ್ ಬರೋ ತನಕ ಪೂರ್ತಿ ಎಳ್ಕೊಬಿಡಿ. ಈ ಥರ ಪೂರ್ತಿ ಎಳ್ಕೊಂಡು 1 ಇಂಚಷ್ಟನ್ನ ಬಿಟ್ಕೊಂಡು ಈ ರೀತಿ ಹಿಡ್ಕೊಳ್ಳಿ. ಹಿಡ್ಕೊಂಡ ನಂತರ ನಾನಿಲ್ಲಿ ಝರಿ ಥ್ರೆಡ್ಡಿಂದ ಗಂಟು ಹಾಕೋತೀನಿ. 2 ಎಳೆ ಝರಿ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ, ತುದಿಲಿ ನಾನೇನು ಗಂಟು ಹಾಕಿಲ್ಲ, ಹಾಗೆಯೇ 2 ಎಳೆನೂ ಸಮವಾಗಿ ಈ ರೀತಿ ಬಿಟ್ಕೊಂಡಿದ್ದೀನಿ. ದಾರನ ಈ ರೀತಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಮಧ್ಯದಿಂದ ಸೂಜಿನ ಪಾಸ್ ಮಾಡ್ಕೊತೀನಿ. ಪಾಸ್ ಮಾಡ್ಕೊಂಡ ನಂತರ 2 ಎಳೆ ಝರಿ ಥ್ರೆಡ್ ಇದೆಯಲ್ವಾ, ಅದನ್ನು 1 ಇಂಚಷ್ಟು ಈ ರೀತಿ ಕೆಳಗಡೆ ಬಿಟ್ಕೊಬಿಡ್ತೀನಿ. ಕೆಳಗಡೆ ಬಿಟ್ಕೊಂಡು ಸೂಜಿನ ಹಿಂದ್ಗಡೆಯಿಂದ ತಗೊಂಡು ಈ ಕಡೆ ಸೈಡ್ ದಾರ ಇದೆ ಅಲ್ವಾ, ಇದ್ರ ಕೆಳಗಿಂದ ಸೂಜಿನ ಪಾಸ್ ಮಾಡ್ಕೋತೀನಿ. ಈ ರೀತಿ ಎಳ್ಕೊಂಡ್ರೆ ಗಂಟಾಗುತ್ತೆ. ಇದೇ ಥರ ಒಂದು ಕುಚ್ಚಿಗೆ ನಾವು 3 ಗಂಟುಗಳನ್ನ ಹಾಕಬೇಕು. ಎರಡಾಯಿತು. ಈಗ 3ನೇ ಗಂಟನ್ನು ನಾನು ಹಾಕ್ಕೊಂಡು ಝರಿ ಥ್ರೆಡ್ ದಾರ ಇದೆ ಅಲ್ವಾ, ಅದರ ಸೆಂಟರಿಂದ ಈ ರೀತಿ ಸೂಜಿನ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋತೀನಿ. ಈ ರೀತಿ ನೋಡಿ, 2 ಝರಿ ಥ್ರೆಡ್ ಮಧ್ಯದಿಂದ ಸೂಜಿ ಬರಬೇಕು. ಈ ರೀತಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಈ ಥರ ಒಂದೇ ಒಂದು ಲಾಕ್ ಮಾಡಿ ಸಾಕು. ಒಂದು ಲಾಕ್ ಮಾಡಿಬಿಟ್ಟು ಮತ್ತೆ ಸೂಜಿನ ಹಿಂದ್ಗಡೆಯಿಂದ ಎಳ್ಕೊಂಡ್ರೆ ಆಯಿತು. ಈ ಥರ ಎಳ್ಕೊಂಡು ಕುಚ್ಚು ಎಷ್ಟು ಉದ್ದಕ್ಕೆ ಬೇಕು ಅಷ್ಟುದ್ದನ ನೋಡಿಕೊಂಡು ದಾರನ ಕಟ್ ಮಾಡ್ಕೊಳ್ಳಿ. ಪ್ರತಿ ಕುಚ್ಚನ್ನು ನಾನು 1 ಇಂಚ್ಗಿಂತ ಒಂದೇ ಒಂದು ಪಾಯಿಂಟ್ ಅಷ್ಟು ಲೆಂತ್ಗೆ ಕಟ್ ಮಾಡ್ಕೊತೀನಿ. ಬೇಬಿ ಕುಚ್ಚು ಅಂದರೆ ಅದು ಪುಟ್ಟಾಗಿದ್ರೇ ಚೆನ್ನಾಗಿ ಕಾಣೋದು. ನಿಮ್ಗಿನ್ನು ಸ್ವಲ್ಪ ಉದ್ದ ಬೇಕು ಅಂದರೆ 1 ಇಂಚ್ ತನಕ ಬೇಕಾದರೂ ತೊಗೊಳ್ಳಿ. ಅದಕ್ಕಿಂತ ಜಾಸ್ತಿ ಉದ್ದ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಇಷ್ಟು ಲೆಂತ್ ಆದರೆ ಸಾಕಾಗುತ್ತೆ. ಮತ್ತು ಹಾಗೆ ಡಿಸ್ಟೆನ್ಸ್ ಕೂಡ ನೋಡ್ತಾ ಇರ್ಬೋದು. ಒಂದು ಕುಚ್ಚಿಗೂ ನಾನಿಲ್ಲಿ ಅರ್ಧ ಇಂಚ್ ಗ್ಯಾಪ್ನ ಕೊಟ್ಟಿದ್ದೀನಿ. ಈಗ ಇದೇ ಕಲರಲ್ಲೂ ನಾನು ಇನ್ನೂ 4 ಕುಚ್ಚುಗಳನ್ನ ಹಾಕ್ತೀನಿ. ಫಸ್ಟ್ ಒಂದು ಸತಿ ಹೋಲ್ ಮಾಡಿಕೊಂಡು ಆಮೇಲೆ ದಾರನ ಪೋಣಿಸ್ಕೊಂಡು ಕುಚ್ಚು ಕಟ್ಕೊಳ್ಳೋದಕ್ಕಿಂತ ಡೈರೆಕ್ಟಾಗಿ ಸೂಜಿಗೆ ದಾರನ ಪೋಣಿಸ್ಕೊಂಡು ಕುಚ್ಚು ಹಾಕ್ಬೋದಿತ್ತಲ್ಲ ಅಂತ ನಿಮ್ಗೆ ಅನ್ನಿಸ್ತಿದ್ರೆ ನೀವು ಆ ರೀತಿ ಬೇಕಾದರೂ ಹಾಕೋಬೋದು. ಆದರೆ ಸೂಜಿಗೆ 75 ಎಳೆನ ಮಾತ್ರನೇ ಪೋಣಿಸ್ಕೊಳ್ಳಿ. ಅಂದರೆ ಫಸ್ಟು 75 ಎಳೆ ದಾರನ ಸುತ್ತಕೊಂಡು ಆ 75 ಎಳೆ ದಾರನ ಸೂಜಿಗೆ ಪೋಣಿಸಿ, ಆಗ 150 ಎಳೆ ದಾರ ಆಗುತ್ತೆ. 150 ಎಳೆ ದಾರ ನಾವು ಕುಚ್ಚು ಕಟ್ಟಿದಾಗ 300 ಎಳೆ ಆಗುತ್ತೆ. ಮತ್ತು ಇಲ್ಲಿ ಸೀರೆಯ ಸೀದಾ ಸೈಡ್ ಏನಿದೆ ಅದು ಕೆಳಗಡೆ ಇದೆ. ನಾನಿಲ್ಲಿ ಕುಚ್ಚನ್ನ ಕಟ್ತಾ ಇರೋದು ಸೀರೆ ಉಲ್ಟಾ ಸೈಡಿಂದ ಕುಚ್ಚುಗಳನ್ನ ಕಟ್ತಾ ಹೋಗಿ, ಯಾಕಂದರೆ ನಾವು ಹಿಂದೆ ಝರಿ ಥ್ರೆಡಲ್ಲಿ ಗಂಟು ಹಾಕ್ತೀವಲ್ವ, ಆ ಗಂಟು ಹಿಂದಕ್ಕೆ ಸೇರಿಕೊಳ್ಳುತ್ತೆ. ಉಲ್ಟಾ ಸೈಡಿಂದ ಕಟ್ಟಿದ್ರೆ, ನಾವು ಸೀದಾ ಸೈಡಿಂದ ಕಟ್ಟಿದ್ರೆ ಇಲ್ಲಿ ನೋಡ್ತಿದ್ದೀರಲ್ಲ ಝರಿ ಥ್ರೆಡ್ಡು ಇದೆಲ್ಲ ಕಾಣುತ್ತೆ. ಅದಕ್ಕೋಸ್ಕರ ಉಲ್ಟಾ ಸೈಡಿಂದ ಕುಚ್ಚುಗಳನ್ನ ಕಟ್ಟಿ, ಸೀದಾ ಸೈಡಿಂದ ಕಟ್ಟಬೇಡಿ. ಸೀರೆ ಸೆರಗನ್ ಪೂರ್ತಿ ನಾನು ಇದೇ ರೀತಿ ಕಟ್ಟಿದ್ದೀನಿ. ಫುಲ್ ಎಲ್ಲನೂ ಕಟ್ಟಾದಮೇಲೆ ಸೀರೆ ಸೀದಾ ಸೈಡಿಂದ ಈ ರೀತಿ ಕಾಣುತ್ತೆ. ಫೈನಲ್ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ನೀವು ಒಂದು ಸಲ ಟ್ರೈ ಮಾಡಿ. ನೋಡಿದ್ರಲ್ವಾ ಬೇಬಿ ಕುಚ್ಚು ಹೇಗೆ ಕಟ್ಟೋದು ಅಂತ. ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.